ತುಳಸಿ ತುಳಸಿ ಏನ್ರಿ, ನೀವು ಗಣೇಶನ್ಗೆ ಏನಾದ್ರೂ ದುಡ್ಡು ಕೊಡ್ಬೇಕಾಗೈತಾ? ಯಾಕೆ ಕೇಳ್ತಾ ಇದೆಯಾ ತುಳಸಿ? ಇಲ್ಲ, ಅವ್ರಿಗೆ ಹಣ ಕೊಡ್ಬೇಕು ಅಂತ ನಿತೀಶ್ ಹತ್ರ ಹಣ ಕೇಳೋದಿಕ್ಕೆ ಅತ್ತೆಯವ್ರ ಹತ್ರ ಹೇಳಿದ್ರಂತೆ. ಅತ್ತೆನೂ ದುಡ್ಡಿಲ್ಲ ಅಂತ ಹೇಳಿದ್ರಂತೆ. ಹೌದು ತುಳಸಿ, ಅದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಸುಧಾ ಅಕ್ಕ ಬಂದಿದ್ರು. ಓಹೋ, ಇದೇನಾ ಮ್ಯಾಟ್ರು? ನಮ್ಮಿಬ್ಬರ ನಡುವೆ ಅವ್ರಿಗೆ ಜಗಳ ತಂದಿಡದೇ ಇದ್ರೆ ಅವ್ರಿಗೆ ನಿದ್ರೆನೆ ಬರೋದಿಲ್ವಾ? ಇಲ್ಲಿಯವ್ರಿಗೂ ಬಂದು ಚಾಡಿ ಬೇರೆ ಹೇಳ್ಬಿಟ್ಟು ಹೋಗಿದಾರ. ಸುಮ್ನೆ ಮಾತಾಡ್ಬೇಡ್ರಿ. ಅವ್ರೇನ್ ಚಾಡಿ ಹೇಳೋದಕ್ ಬಂದಿರ್ಲಿಲ್ಲ, ಕಷ್ಟ ಪಡ್ತಿದಿರಲ್ಲ ಅಂತ ಹಣ ಕೊಡೋದಕ್ ಬಂದಿದ್ರು. ಏನು, ಹಣ ಕೊಡೋದಕ್ ಬಂದಿದ್ರಾ? ಹೌದು. ತಗೊಳ್ಳಿ, ಇದರಲ್ಲಿ 18,000 ರೂಪಾಯಿ ಇದೆ. ಆಮೇಲೆ ನಿತೀಶು ಬಂದ್ ಹೋದ್ರು. ನಿತೀಶನಾ? ನಿತೀಶ್ ಯಾಕೆ ಬಂದ್ ಹೋದ್ರು? ಅವರು ಹಣ ಕೊಡೋದಕ್ಕೆ ಬಂದಿದ್ರು. ನಾನೇ ಬೇಡ ಅಂತ ಹೇಳ್ದೆ. ಅಲ್ಲ ತುಳಸಿ, ಅದಕ್ಕೆ ಹತ್ರ ತಗೊಂಡು ನಿತೀಶ್ ಹತ್ರ ಯಾಕೆ ಬೇಡ ಅಂತ ಹೇಳ್ದೆ? ನನ್ಗೇನೋ ಅವ್ರ ಹತ್ರ ದುಡ್ಡು ತಗೋಬೇಕು ಅಂತ ಅನ್ನಿಸ್ಲಿಲ್ಲ ರೀ. ಇದೇ ಹಣದ ವಿಷಯದಲ್ಲಿ ಅವ್ರು ಸುಳ್ಳು ಹೇಳಿದ್ದಾರೆ. ಅಂಥವ್ರ ಹತ್ರ ನಾನೇ ಯಾಕೆ ದುಡ್ಡು ತಗೊಳ್ಳಿ? ನಿನ್ಗಿರೋ ರೋಷ ನನ್ಗಿಲ್ದೆ ಹೋಯ್ತಲ್ಲ ತುಳಸಿ. ಈಗ ಯಾರೇ ದುಡ್ಡು ಕೊಟ್ರು ದುಡ್ಡನ್ನ ತಗೊಳ್ಳೋ ಪರಿಸ್ಥಿತಿ ನಾನಿದ್ದೀನಿ. ನ್ಯಾಯವಾಗಿ ನೋಡಿದ್ರೆ ಅದಕ್ಕೆ ಹತ್ರ ದುಡ್ಡನ್ನ ತಗೋಬಾರ್ದಾಗಿತ್ತು. ಅವರು ನನ್ನನ್ನ ಹಣದ ವಿಚಾರದಲ್ಲಿ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ಗೊತ್ತಾ ರೀ? ಅದು ಆದ್ರೆ ಸಿಟ್ ಮಾಡ್ಕೊಳ್ದೆ ಬೇಡ ಅಂತಾನು ಹೇಳ್ದೆ ಅದಕ್ಕೆ ಹತ್ರ ದುಡ್ಡು ತಗೊಂಡಿದ್ಯಾ, ಅದು ನನಗೆ ತುಂಬಾ ಸಂತೋಷ ಆಯ್ತು ತುಳಸಿ. ಛೇ, ನಾನಿರೋ ಪರಿಸ್ಥಿತಿಲಿ ಸ್ವಾಭಿಮಾನಕ್ಕಿಂತ ತಗೊಂಡಿರೋ ಸಾಲು ದುಡ್ಡೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮೊದಲು ಈ ದುಡ್ಡನ್ನ ಗಣೇಶಕ್ಕೆ ಕೊಟ್ಟು ಸೆಟ್ಲ್ ಮಾಡ್ಬಿಡ್ಬೇಕು. ನನ್ನಿಂದ ಅವ್ನಿಗೆ ಎಷ್ಟೊಂದು ಕಷ್ಟ. ಬರ್ತೀನಿ ತುಳಸಿ. ರೀ, 1 ನಿಮಿಷ. ಏನ್ ತುಳಸಿ? ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ನೀವು ಯಾರ್ಯಾರ ಹತ್ರ ಹಣ ತಗೊಂಡಿದ್ದೀರಾ? ಒಟ್ಟು ನಮ್ಗೆ ಸಾಲ ಎಷ್ಟಿದೆ? ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನೀವು ಗಣೇಶ್ ಹತ್ರ ದುಡ್ಡು ತಗೊಂಡಿರೋದು ನಂಗೆ ಸುಧಕ್ಕ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅದನ್ನೆಲ್ಲ ಬಿಡು ತುಳಸಿ, ಅದು ನನ್ನ ಸಮಸ್ಯೆ. ಅದನ್ನ ನಾನೇ ನೋಡ್ಕೋತೀನಿ. ಅದೇಗ್ರಿ, ನಿಮ್ಗೆ ಎಷ್ಟು ಸಾಲ ಇದೆ, ಹಣಕ್ಕೇನ್ ವ್ಯವಸ್ಥೆ ಆಗಿದೆ, ಏನಾಗಿದೆ, ಏನ್ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಳೋದು ಬೇಡ್ವಾ? ನೋಡು ತುಳಸಿ, ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಆದ್ರೆ ಒಂದ್ ಮಾತ್ರ ಖಂಡಿತ, ನೀನ್ ಎದುರ್ಕೊಳ್ಳೋ ಮಟ್ಟಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಏನೋ ತುಳಸಿ, ನಮ್ಗೆ ಸ್ವಲ್ಪ ಕೆಟ್ಟ ಕಾಲ ನಡೀತಾ ಇದೆ. ಸ್ವಲ್ಪ ದಿನ ಅಷ್ಟೇ, ಎಲ್ಲಾನು ಸರಿ ಹೋಗುತ್ತೆ. ಬಿಡು ತುಳಸಿ, ಎಲ್ಲಾನು ನಾನೇ ನೋಡ್ಕೋತೀನಿ. ದುಡ್ಡು ಅನ್ನೋದು ಒಂದು ಸಮಸ್ಯೆನೇ ಅಲ್ಲ ಅನ್ನೋ ಮಟ್ಟಿಗೆ ದೊಡ್ಡ ಮನುಷ್ಯನಾಗಿ ಬೆಳೆದು ತೋರಿಸ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನಾನೇನು ಪ್ರಶ್ನೆಗಳು ಕೇಳದೆ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸಾಕು. ಪುಟ್ಟಿಮಾ, ಪ್ಲೀಸ್ ಏನು ವರಿ ಮಾಡಬೇಡ, ನನ್ನನ್ನ ನಂಬು, ಆಯ್ತಾ? ಸರಿ ತುಳಸಿ, ನಾನು ಗಣೇಶನ ಹತ್ರ ಹೋಗಿ ದುಡ್ಡನ್ನ ಕೊಟ್ಬಿಟ್ಟು ಬರ್ತೀನಿ. ಆಯ್ತು, ಬರ್ತೀನಿ. ಪವಿ, ಏ ಪವಿ, ಯಾಕಮ್ಮ ನೋವಾಗ್ತಿದ್ಯೇನೆ? ಹೌದಜ್ಜಿ, ತುಂಬಾ ನರ ಎಳ್ದಾಗೆ ನೋವಾಗತ್ತೆ. ನೋಡಿ, ಹೊರಗಡೆ ಗಾಯ ಒಣಗ್ದು ಹಾಕೊಂಡ್ರು ಒಳಗಡೆ ಗಾಯ ಹಸಿಯಾಗೆ ಇರುತ್ತೆ ಕಣೆ. ನೋಡು, ಗಾಯ ಹಸಿ ಇರೋದಕ್ಕೆ ಸ್ವಲ್ಪ ನೋವಾಗೋದು, ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೆ. ಅಜ್ಜಿ, ಕುಡಿಯೋಕ್ ಸ್ವಲ್ಪ ನೀರ್ ಕೊಡ್ತೀಯಾ? ಹಾ, ಅಮ್ಮ. ಬಾ ಮೇಲೇಳು, ಮೆಲ್ಲಿಗೆ ಮೆಲ್ಲಿಗೆ. ಸಾಕಾ?
ನಗ್ಸೋ ಡಾಕ್ಟ್ರು. ಪಾಪ ಬಾ ಬಾ. ಅಯ್ಯೋ ಅಜ್ಜಿ, ಅಮ್ಮ ಇದ್ದಾರೆ. ಏಯ್ ಏನು ಇದು ನಗ್ಸೋ ಡಾಕ್ಟ್ರು ಅಂತಿದ್ದಾರೆ? ಅಮ್ಮ, ನಾನ್ ಸೀರಿಯಸ್ ಡಾಕ್ಟ್ರೆ. ಅಜ್ಜಿ ಸುಮ್ನೆ ನಗ್ಸೋ ಡಾಕ್ಟ್ರು ಅಂತ ಹೇಳ್ತಿದಾರೆ ಅಷ್ಟೇ. ಇಲ್ವಲ್ಲ, ನೀನ್ ಯಾವಾಗ್ಲೂ ನಗ್ತಾನೆ ತಾನೇ ಮಾತಾಡೋದು. ಅಯ್ಯೋ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಡಾಕ್ಟ್ರೇ, ಅದೇನ್ ಮಾತಾಡ್ತಿದ್ದೀರಾ ಅಂತ ಹೇಳಪ್ಪ. ಹೋಗಜ್ಜಿ, ನೀನು ನನ್ನ ಈಗ ಡಾಕ್ಟ್ರು ಅಂತ ಕರಿತೀಯ. ಆಗ್ಲೇ ಬಂದಾಗ ಡಾಕ್ಟ್ರು ಅಂತ ಕರೆದಿದ್ರೆ ನಂಗೆ ಎಷ್ಟು ಖುಷಿಯಾಗಿರೋದು ಗೊತ್ತಾ? ನನ್ನ ಡಾಕ್ಟ್ರು ಅಂತ ಒಪ್ಕೊಂಡು ಟ್ರೀಟ್ಮೆಂಟ್ ತಗೋತೀರಾ ಅಂತ ಅಮ್ಮನು ಕರ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ನಗ್ಸೋ ಡಾಕ್ಟ್ರು ಅಂತ ಹೇಳ್ಬಿಟ್ಟು. ಅಯ್ಯೋ, ಈ ವಿಷಯ ನನಗ್ ಮೊದ್ಲೇ ಗೊತ್ತಾಗ್ಲಿಲ್ವಲ್ಲಪ್ಪ. ಗೊತ್ತಾಗಿದ್ದಿದ್ರೆ ನಾನ್ ಹಾಗೆ ಕರಿತಿದ್ದೆ. ನನ್ನ ಕ್ಷಮಿಸ್ಬಿಡಪ್ಪ. ಏಯ್ ತಲಹಟೆ, ಸುಮ್ನೆ ನಿಂತ್ಕೊಳ್ಳೋ. ಅದಾಗಲ್ಲಮ್ಮ. ಇವ್ರು ನಿಮ್ ಮೊಮ್ಮಗಳ? ಹೌದಮ್ಮ, ನನಗೆ ಇನ್ನೊಂದ್ ಮೊಮ್ಮಗಳಿದ್ದಾಳೆ. ಅವಳಿಗೆ ಮದುವೆ ಆಗೋಯ್ತು. ತುಂಬಾ ಮುದ್ದಾಗಿದ್ದಾಳಮ್ಮ. ನನ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ಆ ಭಾಗ್ಯ ನಾನು ಪಡ್ಕೊಂಡ್ ಬಂದಿಲ್ಲ. ಇರೋನು ಇನ್ನೊಬ್ನೇ ಮಗ. ಅಮ್ಮ, ಹೇಳಿದೆಲ್ಲ ಸಾಕು. ಅಜ್ಜಿ, ನೀವು ನನ್ನ ಡಾಕ್ಟ್ರು ಅಂತ ಕರೆದ್ರೋ ಇಲ್ವೋ? ನಮ್ಮ ಅಮ್ಮನ ಹತ್ರ ಒಂದ್ಸಲ ಹೇಳಿ ಅಜ್ಜಿ. ನಂಬ್ತಾನೆ ಇಲ್ಲ. ಏಯ್, ನಾನ್ ನಂಬ್ತೀನಿ ಬಿಡೋ. ಇಲ್ಲಮ್ಮ, ಈ ಆಸ್ಪತ್ರೆಯಲ್ಲಿ ನಂದೇ ಅದು ಒಂದು ಪ್ರೆಸ್ಟೀಜ್ ಇದೆ. ಅದನ್ನ ಯಾರಿಗೂ ನಿನ್ನ ಸೂಪರ್ವೈಸರ್ ಕರಿತಿದಾರ ಬಾ. ಅಯ್ಯೋ, ಇವನ್ ಬೇರೆ ಬಂದ್ಬಿಟ್ನಲ್ಲಪ್ಪ. ಹೋಗ. ಅಮ್ಮ, ಬಾಮ್ಮ ಹೋಗೋಣ. ಲೋ, ನೀನ್ ನಡಿಯೋ. ನಾನು ಇವ್ರ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಅಜ್ಜಿ, ನೀವು ನನ್ ಬಗ್ಗೆ ಒಳ್ಳೇದನ್ನ ಹೇಳ್ಬೇಕು. ಆಗ್ಲೇ ದೇವಸ್ಥಾನ, ದೇವ್ರು, ಗಣೇಶ, ಆಂಜನೇಯ ಅಂತ ಒಳ್ಳೊಳ್ಳೆ ಕನ್ಸುಗಳು ಬೀಳೋದು. ಏನಂತೀರಾ? ಆಯ್ತಪ್ಪ, ನೀನ್ ಹೋಗ್ಬಾ. ನೋಡು, ನಿನ್ ಮಗ ಮಾತಲ್ಲಿ ತುಂಬಾ ಗಟ್ಟಿಗಿನಮ್ಮ. ಅದನ್ನೇನ್ ಕೇಳ್ತೀರಾ? ಕೇಳೋದಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಊಟ, ನಿದ್ದೆ, ನೀರು ಏನು ಬೇಡ ಅವನಿಗೆ. ಹೊಡೆದ್ರು ನಗ್ತಾನೆ, ಬೈದ್ರು ನಗ್ತಾನೆ. ಒಳ್ಳೆ ಸ್ವಚ್ಛ ಮನ್ಸಿನ ಹುಡುಗ. ಎಡವಟ್ ಮಗ ಅನ್ನೋದನ್ನ ಬಿಟ್ಟು ಒಳ್ಳೆ ಹುಡುಗನ್ನೇ ಹೆತ್ತಿದ್ದೀನಿ ಅಂತ ಸಂತೋಷ ಪಡಮ್ಮ. ಯಾಕಮ್ಮ ನಿಂತಿದ್ಯಾ? ಬಾ, ಕೂತ್ಕೋ ಬಾ. ಪರವಾಗಿಲ್ಲ ಬಿಡಿಮ್ಮ. ನಾನು ಇಲ್ಲಿ ಆಯಾ ಕೆಲಸ ಮಾಡ್ತಾ ಇದ್ದೀನಿ. ಗುಡ್ಸಿ ಸ್ವಚ್ಛ ಮಾಡೋ ಕೆಲಸ. ಪೇಷಂಟ್ ಜೊತೆ ಸರಿ ಸಮಾನವಾಗಿ ಕೂತ್ಕೊಂಡ್ರೆ ಸೂಪರ್ವೈಸರ್ ನೋಡಿದ್ರೆ ಬೈತಾರಮ್ಮ. ಅದೆಲ್ಲ ಬಿಡಮ್ಮ. ಮಾಡೋ ಕೆಲ್ಸದಲ್ಲಿ ಏನಿದೆ? ಮನೆ ಕೆಲ್ಸ ಮುಗಿದ್ಮೇಲೆ ಬಂದ್ ಕೂತ್ಕೊಳಲ್ವಾ? ಹಾಗೆ ಇದು. ಬಾ, ಕೂತ್ಕೋ ಬಾ. ಬೇಡಮ್ಮ, ನೀವ್ ಹೇಳಿದ್ ಕೇಳಿ ನನಗ್ ತುಂಬಾ ಸಂತೋಷ ಆಯ್ತು. ನೀವು ನನ್ ಮಗನ ಡಾಕ್ಟ್ರು ಅಂತ ಕರೆದಾಗ ಅವನು ಸಿಕ್ಕಾಪಟ್ಟೆ ಸಂತೋಷ ಪಟ್ಟ. ಅಮ್ಮ ಅಮ್ಮ, ನನ್ನನ್ನ ಅಜ್ಜಿ ಒಬ್ರು ಡಾಕ್ಟ್ರು ಅಂತ ಕರ್ದ್ಬಿಟ್ರಮ್ಮ ಅಂತ ಹೇಳ್ದ. ಬಾಮ್ಮ ನೋಡು ಬಾ ಅಂತ ಕರ್ದ. ನಾನ್ ಡಾಕ್ಟರ್ ತರ ಕಾಣಿಸ್ತಿದ್ದೀನ ಅಂತ ಕೇಳಿದ್ನಮ್ಮ. ಅವನು ತುಂಬಾ ಸಂತೋಷ ಪಟ್ಟ. ಅವನ್ ಸಂತೋಷ ನೋಡಿ ನಾನು ತುಂಬಾ ಸಂತೋಷ ಪಟ್ಟೆ. ಬಿಳಿ ಬಟ್ಟೆ ನೋಡಿ ನಾನ್ ಅವನ್ನ ಡಾಕ್ಟರ್ ಅಂತಾನೆ ಅನ್ಕೊಂಡಿದ್ದೆ ಅಮ್ಮ. ಡಾಕ್ಟರ್ ಆಗೋದಿಕ್ಕೆ ಓದ್ಲೇಬೇಕು ಅನ್ನೋದೇನು ಇಲ್ಲ. ನನ್ ಮೊಮ್ಮಗಳು ನೋವಲ್ಲಿ ಒದ್ದಾಡ್ತಾ ಇದ್ಲು. ಅವನು ಒಂದೇ ನಿಮಿಷದಲ್ಲಿ ಅವಳನ್ನ ನಗು ಹಾಗೆ ಮಾಡ್ಬಿಟ್ನಮ್ಮ. ಅವನು ಡಾಕ್ಟರ್ಗಿಂತ ಹೆಚ್ಚು. ಅವನೇನಾದ್ರೂ ಡಾಕ್ಟ್ರು ಓದಿದಿದ್ರೆ ನಾನ್ ಹೀಗಿರ್ತಿದ್ನಮ್ಮ. ಡಾಕ್ಟರ್ ಅಮ್ಮ ಅನ್ನೋ ಮರ್ಯಾದೆಲಿ ಸಂತೋಷವಾಗಿ ಓಡಾಡ್ತಿದ್ದೆ. ಅದೆಲ್ಲ ಆಸೆ ಪಟ್ಟಂಗ್ ನಡೆಯುತ್ತೇನಮ್ಮ. ನನ್ಗೂ ಅನುಕೂಲ ಆಗ್ಲಿಲ್ಲ, ಅವನ್ಗೂ ಓದ್ ತಲೆಗ್ ಹತ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ಅದಕ್ಕೆಲ್ಲ ಅದೃಷ್ಟ ಬೇಕಮ್ಮ. ಅಮ್ಮ, ಅದೃಷ್ಟ ತಾನಾಗೆ ಬರೋದಿಲ್ಲ. ನೀವೇ ಆ ಅದೃಷ್ಟನ ಬರೋ ಹಾಗೆ ಮಾಡ್ಕೋಬೇಕು. ಅವನು ಓದ್ಲಿಲ್ಲ ಅಂದ್ರೆ ಏನಂತೆ? ನಿಮ್ ಮೊಮ್ಮಗ್ಳನ್ನ ಓದ್ಸಿ. ಆಗ ಅವರು ನಿಮ್ಮನ್ನ ಡಾಕ್ಟರ್ ಅಜ್ಜಿ ಅಂತ ಕರೀತಾರಲ್ವಾ? ನಿನ್ ಬಾಯರ್ಕೆಯಿಂದ ಹಾಗೆ ಆಗ್ಲಿಮ್ಮ. ನಾನು ಅವನಿಗೆ ಹೆಣ್ಣು ನೋಡ್ತಾ ಇದ್ದೀನಿ. ನೋಡೋಣ, ಅವನ್ಗೊಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಒಂದೇ ತಿಂಗಳಲ್ಲಿ ಮದ್ವೆ ಮಾಡಿಸ್ತೀನಿ. ಅಮ್ಮ, ದೊಡ್ಡ ಡಾಕ್ಟ್ರು ಬರೋ ಟೈಮ್ ಆಯ್ತು. ಅರ್ಜೆಂಟಾಗಿ ಏನಾದ್ರೂ ಬೇಕಾದ್ರೆ ನಾನು ಇಲ್ಲೇ ಹೊರಗಡೆ ಇರ್ತೀನಿ. ಕೇಳಿಮ್ಮ. ಆಯ್ತಮ್ಮ, ಬರ್ತೀನಮ್ಮ. ಬರ್ತೀನಿ ಪುಟ್ಟ. ಸರಿ. ಪವಿತ್ರ, ಈಗ ಹೇಗಿದೀಪ್ಪ? ಪರವಾಗಿಲ್ಲ ಅಪ್ಪ. ಅಮ್ಮ, ನೀನ್ ಮನೆಗೆ ಹೋಗಿ ರೆಸ್ಟ್ ತಗೋ. ನಾಳೆ ಬೆಳಿಗ್ಗೆ ಬಾ. ನಾನು ಪದ್ಮ ಇಲ್ಲೇ ಇರ್ತೀನಿ. ಹೌದು ಕಣೋ, ನಾನೇ ನಿನ್ನತ್ರ ಹೇಳೋಣ ಅಂತಿದ್ದೆ. ಹೌದು, ಬೀಗದ ಕೈ ಯಾರ ಬೀಗದ ಕೈ ಮೋಹನ್ ಮನ್ಲೇ ಇದ್ರಮ್ಮ. ಸರಿ ಬಾ, ನಾನೇ ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ. ಆಯ್ತು ಪವಿತ್ರ, ಹೋಗಿ ಬರ್ತೀನಿ. ಪವಿ, ನಾನ್ ಹೋಗ್ ಬರ್ತೀನಿ ಕಂದ. ಸರಿ ಅಜ್ಜಿ. ಹುಷಾರು. ಪವಿತ್ರ, ನಿನ್ಗೇನಾದ್ರು ತರ್ಬೇಕಾ? ಏನು ಬೇಡಪ್ಪ. ಸರಿ, ನಾನು ಅಮ್ಮನ ಆಟೋ ಹತ್ತಿಸ್ಬಿಟ್ಟು ಬಂದ್ಬಿಡ್ತೀನಿ. ಸರಿ. ಹುಷಾರು. ಬ್ಯಾಗ್ ಎಲ್ಲಿ? ಮುತ್ತು, ಬ್ಯಾಗ್ ತಗೋಪ್ಪ. ನಡಿ ನೀನು.
ಏಯ್ ಏನು ಅಷ್ಟು ಬಿಗುಮಾನ ಮಾಡ್ತಿದ್ಯಾ? ಯಾಕೆ ಮುಖ ತಿರುಗಿಸ್ಕೊತಾ ಇದ್ಯಾ? ಓಹೋ, ಈ ನಿಮ್ಮಮ್ಮ ನೋಡಕ್ಕಾಗದೆ ಇರೋಷ್ಟು ಭಯಂಕರವಾಗಿದ್ದಾಳಾ? ಹೇಳೆ, ಏನ್ ಮಾಡ್ಬಿಟ್ಟೆ ಅಂತ ಈ ರೀತಿ ಅವತಾರ ಆಡ್ತಿದ್ಯಾ? ಇದ್ದಂಗ್ ಹೇಳಿದ್ರೆ ನಿನ್ಗೂ ನಿಮ್ಮ ಅಪ್ಪಗೂ ಕೋಪ ನೆತ್ತಿ ಮೇಲೆ ಏರ್ಬಿಡುತ್ತಲ್ವಾ? ಬೇಡಮ್ಮ, ಮಾತಾಡಿದ್ರೆ ತೊಂದ್ರೆ ಆಗತ್ತೆ. ಓಹೋ, ತಾಯಿಗೆ ಎದುರು ಮಾತಾಡೋ ಅಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ಅಂತ ತಪ್ಪು ನಾನೇನೆ ಮಾಡಿದೀನಿ. ಕಾಟ ಕೊಟ್ಟೋಳ್ನ ಬಿಟ್ಟು ಹೆತ್ತೋಳ್ ಜೊತೆ ಜಗಳ ಮಾಡ್ತಿದ್ಯಾ ನೀನು? ನಿನ್ ಮೈಯಲ್ಲಿ ಗಾಯ ಆಗೋದಕ್ಕೆ ಕಾರಣ ಅವಳೇ ಕಣೆ. ನನ್ನಕ್ಕ ಅಂತ ಹಾರಾಡ್ತಿದ್ದೆ, ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡೆ. ಅವಳ ತಲೆ ಮೇಲೆ ಬೀಳೋ ಬಂಡೆಕಲ್ಲು ನಿನ್ ತಲೆ ಮೇಲೆ ಬಿದ್ದಿದೆ. ಏನು ಏನ್ ಹಾಗ್ ನೋಡ್ತಿದ್ಯಾ? ನಂಬಲ್ಲ ಅಂದ್ರೆ ನಿಮ್ಮ ಅಪ್ಪ ಬರ್ತಾರಲ್ಲ, ಬೇಕಿದ್ರೆ ಅವ್ರನ್ನ ಕೇಳಿ ನೋಡು. ಅವಳ ಗಂಡನ ಹೊಡೆದ್ನಲ್ಲ, ಆ ಮನುಷ್ಯನ ನಿನ್ ಮೇಲೆ ಆಸಿಡ್ ಹಾಕಿರೋದು. ಸುತ್ತಾಡಿ ಅವಳೆ ಶತ್ರುಗಳನ್ನ ಹುಟ್ಟಿಸ್ಕೊಂಡಿದ್ದಾಳೆ. ಮತ್ತೆ ನಾವ್ಯಾಕೆ ಅವಳಿದ್ದೆ ಹೋಗ್ಬೇಕು? ನೀನು ನನ್ ಮಾತ್ ಕೇಳಿದಿದ್ರೆ ನಿನ್ಗಿವತ್ತು ಈ ಗತಿ ಬರ್ತಿತ್ತಾ? ಯಾಕೆ ಬರ್ತಿರ್ಲಿಲ್ಲ? ನನ್ನ ಅಕ್ಕ ನೋಡಕ್ ಹೋಗ್ತಾ ಇದ್ರೆ ನನಗೇನೋ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡ್ಯಾ? ನೀನ್ ಮಾಡಿದ ಪಾಪಕ್ಕೆ ನಾನ್ ಬಾತ್ರೂಮ್ ಅಲ್ಲಾರು ಬಿದ್ದು ತಲೆ ಹೊಡ್ಕೊಂಡು ಹಾಸ್ಪಿಟ್ಲ್ ಸೇರ್ಕೊಳ್ತಾ ಇದ್ದೆ. ನಿನ್ ಪಾಪದ ಮೂಟೆನ ನನ್ ತಲೆಗೆ ಹೊರಿಸ್ತಾ ಇದ್ಯಾ? ದೊಡ್ಡದಾಗಿ ಮಾತಾಡೋಕ್ ಬಂದ್ಬಿಟ್ಟಿದ್ಯಾ? ಹೋಗು, ನೀನ್ ನೋಡ್ದಿಲ್ಲ ಮದ್ವೆಗಳ್ನ. ಅವನ ಹತ್ರ ಮಾತಾಡ್ಬೇಕು ಅಂತ ನೀನ್ ಹೇಳ್ದೆ ಇದ್ದಿದ್ರೆ ನನ್ನ ಅಕ್ಕನ ಮನೆಗೆ ಹೋಗ್ತಾನೆ ಇರ್ಲಿಲ್ಲ. ನೀನ್ ಕೊಟ್ಟ ಟಾರ್ಚರ್ ಇಂದ್ಲೆ ನಾನು ಅಲ್ಲಿಗೆ ಹೋಗ್ಬೇಕಾಗ್ ಬಂತು. ನಿನ್ನಿಂದ್ಲೇ ಇಷ್ಟೆಲ್ಲ ಆಗಿದ್ದು. ಹೌದು ಕಣೆ, ಅವಸರ ಆಯ್ತು ಅಂತ ಕೆಸರಲ್ಲಿ ಬಿದ್ದು ಈಗ ಎಲ್ಲ ನನ್ನಿಂದನೇ ಆಯ್ತು ಅಂತ ಹೇಳ್ತಿದ್ಯಾ? ನೋಡು, ಮತ್ತೆ ಹೇಳ್ತಿದ್ದೀನಿ ಕೇಳೋ. ಅವಳನ್ನ ನಂಬಿ ಅವಳು ಹಿಂದೆ ಹೋದೆ ಅಂತ ಇಟ್ಕೋ. ತೊಂದ್ರೆಲಿ ಸಿಕ್ಕಾಕೊಂಡು ಚಿಂದಿ ಚಿತ್ರನ ಆಗ್ತ್ಯಾ, ಹುಷಾರು. ಸುಮ್ನೆ ನಿಮ್ಮಮ್ಮ ನಾನ್ ಹೇಳ್ದಂಗೆ ನನ್ ಮಾತ್ ಕೇಳು. ನಾನ್ ಚಿಂದಿ ಚಿತ್ರನಾದ್ರೂ ಪರವಾಗಿಲ್ಲ, ಇನ್ ಮುಂದೆ ನಾನ್ ನಿನ್ ಮಾತ್ ಕೇಳೋದಿಲ್ಲ. ಹೌದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಯಾರು ಇಲ್ಲಿಗೆ ಬರೋಕ್ ಹೇಳಿದ್ದು? ಈ ಜಾಗಕ್ಕೆ ಬರ್ಬೇಡ ಅಂತ ನಾನು ಹೇಳಿದ್ದೆ. ಯಾಕೆ ಹೀಗ್ ಕೂಗಾಡ್ತಿದ್ಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಂತಾರ ಹೇಳು? ಹೌದು, ನಾನ್ ಹೀಗೆ ಕೂಗಾಡೋದು. ನೀನ್ ಮಾತಾಡದೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದಿದ್ರೆ ಎಲ್ಲರನ್ನೂ ಕೂಗಾಡಿ ತಾಯಿ, ನಾನ್ ಮಾತಾಡಲ್ಲ ಸರಿನಾ? ಛೇ, ನಿನ್ನಂದೇನ್ ಪ್ರಯೋಜನ? ನನ್ ಹಣೆ ಬರ ಸರಿ ಇಲ್ಲ ಅಷ್ಟೇ. ನಾನ್ ಹೆತ್ ಮಕ್ಕಳಿಂದಾನೆ ನನ್ಗೆ ಅನ್ನಿಸ್ಕೊಳ್ಳೋ ಹಾಗಾಯ್ತು, ನನ್ ಕರ್ಮ. ಏಯ್, ಏನು ಹೇಳ್ತಿದ್ಯಾ? ಯಾವಾಗ? ಲವ್, ನೀನ್ ಯಾಕೆ ಅಲ್ಲಿಗೆ ಹೋಗಿದೆ? ಲವ್, ನೀನು ಕನ್ಫರ್ಮ್ ಆಗಿ ಗೊತ್ತೇನೋ? ಲವ್, ಹಾಗಾದ್ರೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗೋಯ್ತಲ್ಲ. ಸರಿ ಕಣೋ, ನೀನ್ ಅಲ್ಲೇ ವೇಟ್ ಮಾಡ್ತಾ ಇರೋ, ನಾನು ಈಗಲೇ ಬರ್ತೀನಿ. ಏನ್ರಿ, ಏನೋ ಸೀರಿಯಸ್ ಅಂತ ಮಾತಾಡ್ತಿದ್ದೀರಾ? ತುಳಸಿ, ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ನಾನು ಈಗಲೇ ಹೊರಡ್ಬೇಕು. ಏನ್ರಿ, ಏನಾಯ್ತು? ಯಾರಿಗಾದ್ರೂ ತೊಂದ್ರೆನಾ? ಹೌದು ತುಳಸಿ, ತೊಂದ್ರೆನೆ. ನಮ್ ಪ್ರಭಾಕರ್ ಇದ್ದಾನಲ್ಲ. ಪ್ರಭಾಕರಂಗ್ ಏನಾಯ್ತು? ಅಯ್ಯೋ ತುಳಸಿ, ಅವನಿಗೇನು ಆಗಿಲ್ಲ. ಆದ್ರೆ ಅವ್ನಿಗೇನು ಆಗ್ಬಾರ್ದು ಅಂತ ನಾನು ನೋಡ್ತಾ ಇದ್ದೀನಿ. ಅಲ್ಲ ರೀ, ಏನಾಯ್ತ್ರಿ? ಯಾರಿದ್ರಿ ಫೋನು? ಏನಾಯ್ತು ಅಂತಾದ್ರೂ ಹೇಳ್ರಿ. ಅಯ್ಯೋ ತುಳಸಿ, ಪ್ರಕಾಶನ ಈಗ ನನ್ನ ಹತ್ರ ಮಾತಾಡಿದ್ದು. ಪ್ರಭಾಕರ್ ಲೋವರ್ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ. ಹೌದು, ಅವನು ಹೋಗಿ ವಿಚಾರಿಸಿದ್ದಾನೆ. ಅವ್ರ ಮನೆಯವರೆಲ್ಲ ಮಂಜುನಾಥ ಟೆಂಪಲ್ಗೆ ಹೋಗಿದಾರಂತೆ. ದೇವಸ್ಥಾನಕ್ಕೆ ಹೋದ್ರೆ ನೀವ್ ಯಾಕ್ರಿ ಟೆನ್ಷನ್ ಮಾಡ್ಕೋತಿದ್ದೀರಾ? ಅವ್ರಲ್ಲಿಗೆ ಹೋದ್ರೆ ನೀವ್ ಯಾಕೆ ಒದ್ದಾಡ್ಬೇಕು? ಅಯ್ಯೋ ತುಳಸಿ, ದೇವಸ್ಥಾನಕ್ಕೆ ಹೋಗಿರೋದು ಸುಮ್ನೆ ಹೋಗಿ ದೇವ್ರಿಗೆ ಕೈ ಮುಗಿಯೋದಕ್ಕಲ್ಲ. ಇವತ್ತು ಮದುವೆ ಮಾಡಿಸ್ತಾ ಇದಾರಂತೆ. ಯಾರಿಗೆ? ಮಂಜುನಾಥ ಸ್ವಾಮಿಗೆ. ಆಹಾ, ಕೇಳೋ ಪ್ರಶ್ನೆ ನೋಡು. ಹಾಗಾದ್ರೆ ಸುಚಿ ಮದ್ವೆನಾ? ನನ್ಗೆ ಯಾಕೋ ಸಂಶಯ ಇದೆ ತುಳಸಿ. ಆ ಸುಚಿ ಪ್ರಭಾಕರ್ನ ಅವಾಯ್ಡ್ ಮಾಡ್ತಾ ಇರೋದು, ಅವಸರದಲ್ಲಿ ಮದುವೆ ಮಾಡ್ತಾ ಇರೋದು ನೋಡಿದ್ರೆ ಇದು ಖಂಡಿತ ಒತ್ತಾಯದ ಮದ್ವೆನೇ ಆಗಿರುತ್ತೆ. ಈಗ ನಾನು ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗ್ಲೇಬೇಕು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಸೀದಾ ಈ ವಿಷಯನ ದೀಪನ್ ಹತ್ರ ಹೇಳಿ ಪ್ರಭಾಕರ್ನ ಅಲ್ಲಿ ಕರ್ಕೊಂಡ್ಬರೋದು ಕೇಳು. ನಾನೀಗ ಅಲ್ಲಿಗೆ ಹೊರಡ್ತೀನಿ. ಅಲ್ಲ ರೀ, ನೀವ್ ಅಲ್ಲಿಗೆ ಹೋಗಿ ಮದ್ವೆ ನಿಲ್ಲಿಸ್ತೀರಾ? ಇಲ್ಲ, ಉಡುಗೊರೆ ಕೊಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವನ್ನ ಕೋತಿ ಮಾಡ್ತಾ ಇದ್ದಾಳ. ಈ ಮದ್ವೆನ ನಾನು ನಿಲ್ಲಿಸದೆ ಸುಮ್ನೆ ಬಿಡೋದಿಲ್ಲ ತುಳಸಿ. ಅಲ್ಲ ರೀ, ಸ್ವಲ್ಪ ಯೋಚನೆ ತುಳಸಿ, ನಾನು ಅರ್ಜೆಂಟ್ ಆಗಿ ಈಗ ಅಲ್ಲಿಗೆ ಹೋಗ್ಲೇಬೇಕು. ದೀಪಂಗ್ ಫೋನ್ ಮಾಡಿ ಪ್ರಭಾಕರ್ನ ಅಲ್ಲಿ ಕರ್ಕೊಂಡ್ಬರೋದಕ್ಕೆ ಹೇಳು. ಅಲ್ಲ ರೀ, ಅಯ್ಯೋ ಬಿಡು ತುಳಸಿ, ನಾನೀಗ ಅಲ್ಲಿಗೆ ಅರ್ಜೆಂಟ್ ಆಗಿ ಹೋಗ್ಲೇಬೇಕು. ದೀಪಂಗೆ ಬರೋದು ಕೇಳು. ಬೇಡ ರೀ.
ದೀಪಾ ನಾ ಬರಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಕೂಡ್ಲೆ ಹೊರಟ್ ಬರ್ತೀನಿ. ಆದ್ರೆ ಹಾಗಾದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಏ ದೀಪಾ, ನಾ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತ ನಂಬ್ತೀನಿ. ಆದ್ರೆ ಸಸ್ಪೆನ್ಸ್ ಇಲ್ದ ಏನ್ ನಡೆಯುತ್ತೆ ಹೇಳು? ಸಾರಿ ಪ್ರಭಾ, ಎಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ. ನೀವು ತಕ್ಷಣ ಇಲ್ಲಿಗೆ ಹೊರಟು ಬನ್ನಿ. ಸರಿ, ಓಕೆ, ಒಂದ್ 10 ಮಿನಿಟ್ಸ್ ಕೊಡು, ಬೇಗ ಹೊರಟ್ ಬರ್ತೀನಿ, ಸರಿನಾ? ಪ್ರಭಾ, ಹಾಮ, ಹೇಳಮ್ಮ. ಏನು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ? ಅದು ಏನೂ ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನೀ ತಿಂಡಿ ಮುಗಿಸ್ಕೋ, ನಾವೇಲೆ ಬಂದು ಮಾತಾಡ್ತೀನಿ, ಓಕೆನಾ? ಪ್ರಭಾ, ಏ ಪ್ರಭಾ, ಏ ಪ್ರಭಾ, ಇವನ್ ಕ್ಯಾರೆಕ್ಟರ್ಗೆ ಏನಾಗಿದೆ ಅಂತ. ದೀಪಾ, 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 ಇವನ್ಗೆ ಮಾಡ್ತೀನಿ. ಡ್ರೈವರ್ ಮಗಳಿಗೆ ಡಾಕ್ಟರ್ ಮಗ ಬೇಕಾ? ನೋಡೇ ಬಿಡ್ತೀನಿ ಕಣೆ ನಿನ್ನ, ನೋಡ್ತೀನಿ. ಸೆಕ್ಯೂರಿಟಿ, ಗೇಟ್ ಓಪನ್ ಮಾಡು. ನಮಸ್ತೆ ಮೇಡಮ್. ಮೇಡಮ್ ನೀವೇನು ಇಲ್ಲಿ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಥು. ಯಾರಿಗ್ ಬೇಕಯ್ಯ ನಿನ್ ಮುರುಕ್ಲು ಚೇರು? ಮುರುಕ್ಲು ಚೇರಲ್ಲಿ ಕೂತ್ಕೊಂಡು ಸಂಬಂಧ ಮಾತಾಡಕ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ಎಲ್ಲೋ ನಿನ್ ಮಗ್ಳು, ಎಲ್ಲೋ ನಿನ್ ಮಗ್ಳು, ಕರಿಯೋಳ್ನ. ಏ ದೀಪಾ, ಯಾಕೆ ಮೇಡಮ್, ಏನಾಯ್ತು? ಏನಾಯ್ತಾ? ನನ್ ಮನೆ ಮರ್ಯಾದೆ 3 ಕಾಸ್ಗೆ ಹರಾಜಾಗ್ತಾ ಇದೆ. ರೋಡಲ್ಲಿ ಹೋಗ್ತಾ ಇದ್ದವ್ ನಿನ್ನ ಕಾರ್ ಡ್ರೈವರ್ ಆಗಿ ಮನೆ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರೆ ಫ್ರಾಡ್. ನಿನಗೆ ಕೃತಜ್ಞತೆ ಇಲ್ವೇನೋ? ಡ್ರೈವರ್ ಮಗಳಿಗೆ ಡಾಕ್ಟರ್ ಮಗ ಬೇಕಾ? ಏನ್ ಮೇಡಮ್, ಒಂದಕ್ಕೊಂದು ಸಂಬಂಧ ಇಲ್ದೇ ಇರೋ ತರ ಮಾತಾಡ್ತಿದ್ದೀರಿ. ನೋಡಿ, ಅದೇನು ಹೇಳ್ಬೇಕು ಅಂತಿದ್ರು ನಿಧಾನವಾಗಿ ಬಿಡಿಸಿ ಹೇಳಿ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಕೂಗಾಡ್ಕೊಳ್ಳಿ. ಏನಯ್ಯ ಗೊತ್ತಿಲ್ದೇ ಇರೋ ತರ ಕೇಳ್ತಾ ಇದ್ಯಾ? ಛೀ, ನನ್ ಮಗ ಒಂದ್ ಹುಡ್ಗಿ ಜೊತೆ ಜೋಡಿ ಹಕ್ಕಿ ತರ ಓಡಾಡ್ತಾ ಇದ್ದಾನೆ ಅಂತ ಒಂದ್ ಫೋನ್ ಬಂತು ತಾನೆ, ನೆನ್ಪಿದ್ಯಾ? ಫೋನ್ ಬರ್ಬೇಕಾದ್ರೆ ನಿನ್ನೆ ತಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು. ಆ ಹುಡ್ಗಿ ಯಾರು ಅಂತ ಗೊತ್ತಾ? ನಿನ್ ಮಗಳು ಕಣಯ್ಯ, ನಿನ್ ಮಗಳು. ಕೇವಲ ಡ್ರೈವರ್ ಮಗಳು ಡಾಕ್ಟರ್ ಮಗನ್ ಮೇಲೆ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡಿದ್ರೆ ನಾನು ಸುಮ್ನೆ ಬಿಟ್ಬಿಡ್ತೀನಾ? ಅನುಕೂಲಸ್ರ ಮನೆಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಶ್ರೀಮಂತರ ಹುಡುಗರು ಸಿಕ್ಕಿದ್ರೆ ಪಟಾಯಿಸ್ಕೊಂಡ್ಬಿಡೋದು. ಇದೇ ತಾನೇ ನಿಮ್ 3rd ಕ್ಲಾಸ್ ಬುದ್ಧಿ. ಮೇಡಮ್, ಆಧಾರ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಅದ್ ನನ್ನ ಮಗಳು ಅಂತ ನಿಮ್ಗೆ ಹೇಗೆ ಗೊತ್ತು? ಹೇತು ಅಸಹ್ಯ ಮಾಡ್ಕೊಂಡು ಎವಿಡೆನ್ಸ್ ಬೇರೆ ಕೇಳ್ತಾ ಇದ್ಯಾ? ನೋಡೋ, ಈ ಫೋನಲ್ಲಿ ನೋಡೋ, ದೀಪಾ 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 ಅಂತ ಎಷ್ಟತಿ ಡಯಲ್ ಆಗಿದೆ ಅಂತ. ಇದಕ್ಕಿಂತ ಎವಿಡೆನ್ಸ್ ಬೇಕಾ ನಿನ್ಗೆ? ದೀಪಾ ಅನ್ನೋದು ನಿನ್ ಮಗಳು ತಾನೆ? ಹೇಳೋ, ನಿನ್ನೆ ಕೇಳ್ತಾ ಇರೋದು. ಇವತ್ತು ಇಲ್ಲಿ ಬರಕ್ ಹೇಳಿ ಫೋನ್ ಮಾಡಿದಾಳೆ, ಅವನು ಹೊರಟು ಬಂದಿದ್ದಾನೆ. ಏನು ನಿಂಗ್ ಗೊತ್ತಿಲ್ದೇ ಇರೋ ತರ ಡ್ರಾಮಾ ಬೇರೆ ಮಾಡ್ತಾ ಇದ್ಯಾ? ಎಲ್ ಬಚ್ಚಿಟ್ಟಿದ್ಯಾ ಅವನ್ನ? ಹೇಳೋ, ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ? ಮೇಡಮ್, ಅವಸರ ಪಟ್ಕೊಂಡು ಯಾವ ನಿರ್ಧಾರಕ್ಕೂ ಬರಬೇಡಿ. ನಾನು ನನ್ನ ಮಗಳನ್ನ ಆ ಥರ ಬೆಳೆಸಿಲ್ಲ. ಹೋಗ್ಲಿ, ನಿಮ್ಗೆ ಯಾಕೆ ಈ ತರ ಸಂಶಯ ಬರ್ತಾ ಇದೆ? ಆ ತರ ಸಂಶಯ ಇದ್ರೆ ನಿಮ್ ಮಗನ್ ನೀವು ಕೇಳ್ಬೋದಿತ್ತಲ್ಲ. ಅವನು ನೇನಿಕಯ್ಯ, ನಾನ್ ಕೇಳ್ಬೇಕು? ನಿನ್ ಬಗ್ಗೆನೂ ನಿನ್ ಮಗಳು ಬಗ್ಗೆನೂ ನಂಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ನೀನು. ಬೇಡ ಮೇಡಮ್,
ನೀವ್ ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ. ಏಯ್ ಸಾಕ್ ನಿಲ್ಸಯ್ಯ. ಹೋದ್ರೆ ಹೋಗ್ಲಿ ಅಂತ ನಿನ್ ಮಗಳನ್ನ ಓದೋದಕ್ಕೆ ಸಹಾಯ ಮಾಡಿದ್ರೆ ಅವಳು ಈ ರೀತಿನ ನಡ್ಕೊಳ್ಳೋದು.